ಇದೊಂದು ತುಂಬ ಅದ್ಭುತ ಘಟನೆ. ನನ್ನ ಜೀವನವನ್ನು ಒಂದು ರೀತಿ ಬೇರೆ ದಿಕ್ಕಿನಿಂದ ನೋಡೋ ಹಾಗೆ ಮಾಡಿದಂಥ ಘಟನೆ ಇದು. ನಾವೆಲ್ಲ ಶಿಕ್ಷಕರಿಗೆ ಒಂದು ಭ್ರಮೆ ಇರ್ತದೆ. ಭ್ರಮೆ ಏನು ಅಂದರೆ ವಿದ್ಯಾರ್ಥಿಗಳಿಗೆ ಪಾಠ ಮಾಡ್ತೇವೆ ಅಂತ, ಅವರು ಶಿಕ್ಷಣ ಕೊಡ್ತೇವೆ ಅಂತ ಭ್ರಮೆ ನಮಗಿದೆ. ನಿಜವಾಗ್ಲೂ ಪರೀಕ್ಷೆ ಮಾಡಿ ನೋಡಿದಾಗ ನಾವು ಮಕ್ಕಳಿಗೆ ಕಲಿಸಿದ್ದಕ್ಕಿಂತ ಅವ್ರ ಕಡೆಯಿಂದ ಪಡ್ಕೊಂಡದ್ದೇ ಹೆಚ್ಚು, ಅವರಿಂದಾನೇ ಕಲ್ತದ್ದು ಹೆಚ್ಚು. ನಾನಂತೂ ಹಾಗೆ ಕಲ್ಕೊಂಡು ತುಂಬ ಇದೆ. ಒಂದು ಸಲ ನಾನು ಈ ಫೈನಲ್ ಇಯರ್ ಡಿಗ್ರಿ ಹುಡುಗರಿಗೆ ಪಾಠ ಮಾಡ್ತಾ ಇದ್ದೆ ಕಾಲೇಜಲ್ಲಿ. ನಾನು ರಸಾಯನಶಾಸ್ತ್ರ ಪಾಠ ಮಾಡೋದು. ನನ್ನ ಸ್ವಭಾವ ಅಂದರೆ ಪಾಠ ಮಾಡ್ತಾ ಸ್ವಲ್ಪ ಬೇರೆ ಕಡೆ ತೊಗೊಂಡು ಹೋಗ್ಬೇಕು, ಮನಸ್ಸನ್ನು ಮತ್ತೆ ವಾಪಸ್ ತರಬೇಕು, ಹೀಗೆ ಮಾಡೋದು ಅಭ್ಯಾಸ ನನಗೆ. ಪಾಠ ಮಾಡ್ತಾ ಮಾಡ್ತಾ ತಕ್ಷಣ ನಿಲ್ಲಿಸ್ಬಿಡೋ ಒಂದು ಪ್ರಶ್ನೆ ಕೇಳಿದೆ ಹುಡುಗರಿಗೆ. ಎಲ್ರಿಗೂ ಒಂದು ಪ್ರಶ್ನೆ ಇದೆ, ನಿಮ್ಮಲ್ಲಿ ಎಷ್ಟು ಮಂದಿಗೆ ನಿಮ್ಮ ಅಜ್ಜನ ಹೆಸರು ಗೊತ್ತು ಅಂತ ಕೇಳಿದೆ. ಅವರಂದ್ರು ರಸಾಯನಶಾಸ್ತ್ರಕ್ಕೂ ಅಜ್ಜನಿಗೆ ಏನು ಸಂಬಂಧ? ಆದ್ರೆ ಮೇಷ್ಟ್ರು ಕೇಳಿದ್ರೆ ಹೇಳಬೇಕಲ್ಲ. ಎಲ್ಲರ ಮುಖ ನೋಡ್ಕೊಂಡ್ರು, ಎಲ್ಲರೂ ಕೈ ಎತ್ತಿದ್ರು. ಅಂದ್ರೆ ಎಲ್ರಿಗೂ ತಮ್ಮ ಅಜ್ಜನ ಹೆಸರು ಗೊತ್ತಿತ್ತು. ಅದೇ ಸಂತೋಷ ಸಂತೋಷ, ಎಲ್ರಿಗೂ ನಿಮ್ಮ ಅಜ್ಜನ ಹೆಸರು ಗೊತ್ತಿದೆಯಲ್ಲಪ್ಪ, ಒಳ್ಳೇದಾಯ್ತು. ಒಂದು ನಿಮಿಷ ತಡೆದು ಹೇಳಿದೆ, ಆಯ್ತು ನಿಮ್ಮ ಅಜ್ಜನ ಅಪ್ಪನ ಹೆಸರು ಎಷ್ಟು ಮಂದಿಗೆ ಗೊತ್ತಿದೆ ಅಂತ ಕೇಳಿದೆ. ಮತ್ತೆ ಮುಖ ಮುಖ ನೋಡ್ಕೊಂಡ್ರು. ಒಂದು 8-10 ಕೈ ಮೇಲೆ ಬಂತು. ಅಡ್ಡಿಲ್ಲ, ಏನು ತೊಂದರೆ ಇಲ್ಲ, ಕಾಂಪಿಟೇಷನ್ ಇಲ್ಲ, ಅದು ಅಡ್ಡಿಲ್ಲ. 10 ಜನಕ್ಕಾದ್ರೂ ಅಜ್ಜನ ತಂದೆ ಹೆಸರು ಗೊತ್ತಲ್ಲ ನಿಮಗೆ, ಸಂತೋಷ. ಮತ್ತೊಂದು ನಿಮಿಷ ಬಿಟ್ಟೆ, ಮತ್ತೆ ಕೇಳಿದೆ, ನಿಮ್ಮ ಅಜ್ಜನ ಹೆಸರು ಎಷ್ಟು ಮಂದಿಗೆ ಗೊತ್ತು ಅಂತ ಕೇಳಿದೆ. ಒಂದು ಕೈನೂ ಮೇಲೆ ಬರಲಿಲ್ಲ. ನಾಂದೇ ಆಶ್ಚರ್ಯ ಅಲ್ವಾ, ನಿಮ್ಮ ಅಜ್ಜನ ಹೆಸರೇ ಗೊತ್ತಿಲ್ಲ ನಿಮಗೆ, ಯಾಕೆ ಅಂತ ಕೇಳಿದೆ. ಒಬ್ಬ ಹುಡುಗಿ ಎದ್ದು ನಿಂತ್ಕೊಂಡ್ಲು. ಮಾತು ಹೊರಟಾಗಿತ್ತು, ಸತ್ಯ ಇತ್ತೇನೋ ಅದರೊಳಗೆ. ಜೋರಾಗಿ ಹೇಳಿದ್ಲು, ಏನು ಪ್ರಯೋಜನ ಬಿಡಿ ಸರ್ ಅಂದ್ಲು. ಅಮ್ಮ ತಾಯಿ, ನಾನು ನನ್ನ ಅಜ್ಜನ ಹೆಸರು ಕೇಳ್ತಾ ಇಲ್ಲಮ್ಮ, ನಿನ್ನ ಅಜ್ಜನ ಹೆಸರು ಏನು ಪ್ರಯೋಜನ ಅಂತೀಯಲ್ಲಮ್ಮ ಅಂದೆ. ಆಕೆ ಹೌದು ಸರ್, ಏನು ದೊಡ್ಡ ಸಾಧನೆ ಮಾಡಿದಾರೆ ನೆನ್ಪಿಡ್ಬೇಕು ಸರ್ ಅಂದ್ಲು. ಆಕೆ ಕೋಪ ನೋಡಿ, ಅಮ್ಮ ತಾಯಿ ಕೂತ್ಕೊಮ್ಮ ಕೆಳಗಡೆ ಅಂತ ಕೂಡಿಸಿ ಬಾಕಿ ವಿದ್ಯಾರ್ಥಿಗಳಿಗೆ ಕೇಳಿದೆ, ನೋಡಿ ನಿಮ್ಮ ಅಜ್ಜನ ಹೆಸರು ಗೊತ್ತಿಲ್ಲ ನಿಮಗೆ, ಇನ್ನು ಕೆಲವು ಹೆಸರು ಹೇಳ್ತಾ ಹೋಗ್ತೀನಿ, ನನಗೆ ಗೊತ್ತಿರುವಂಥ ಕೆಲವು ಹೆಸರು ಹೇಳ್ತಾ ಹೋಗ್ತೀನಿ, ಗೊತ್ತಿದ್ರೆ ಕೈ ಎತ್ತಿ, ಗೊತ್ತಿಲ್ಲ ಅಂದರೆ ತಲೆ ಚಿಂತೆ ಮಾಡಬೇಡಿ, ತೊಂದರೆ ಇಲ್ಲ ಅಂದೆ. ಅವರೆಲ್ಲ ಕುರ್ಚಿ ತುದಿ ಕೂತಿದ್ರು. ಏನು ಕೇಳ್ತಾರೆ ಮೇಷ್ಟ್ರು, ಯಾವ ಹೆಸರು ಹೇಳ್ತಾರೆ ಅಂತ. ನಾನು ನಿಧಾನವಾಗಿ ಹೇಳೋಕೆ ಶುರು ಮಾಡಿದೆ. ನಿಮಗೆಲ್ಲ ಅಯೋಧ್ಯಾರಾಮ ಗೊತ್ತಾ? ಅಯೋಧ್ಯಾರಾಮ ಅಂದೆ. ಗೊತ್ತು ಅಂತೆಲ್ಲರೂ ಅಂದರು. ಯಾದವ ಕೃಷ್ಣ ಗೊತ್ತಾ? ಗೊತ್ತು ಕೃಷ್ಣ ಗೊತ್ತು ಅಂದರು. ಬುದ್ಧ ಗೊತ್ತು ಅಂದರು. ಮಹಾವೀರ ಗೊತ್ತು ಅಂದರು. ಯೇಸು ಕ್ರಿಸ್ತ ಗೊತ್ತು ಅಂದರು. ಪ್ರವಾದಿ ಮಹಮ್ಮದ್ ಗೊತ್ತು ಅಂದರು. ರಾಮಕೃಷ್ಣ ಗೊತ್ತು. ವಿವೇಕಾನಂದ ಗೊತ್ತು. ಶಂಕರಾಚಾರ್ಯ ಗೊತ್ತು. ಬಸವಣ್ಣ ಗೊತ್ತು. ಎಲ್ಲೋ ಗೊತ್ತು ಅಂದರು. ನಾನು ಹೇಳಿದೆ, ನಾನು ವಿಚಿತ್ರ ಅನ್ನಿಸ್ತು ನೋಡ್ರಿ ಅಂತ ಹೇಳಿದೆ. ಇಷ್ಟು ಮಂದಿ ಹೆಸರು ಹೇಳಿದ್ನಲ್ಲ ನಾನು ನಿಮಗೆ, ಶ್ರೀರಾಮನ್ ಹಿಡ್ಕೊಂಡು ಬಸವಣ್ಣವ್ರ ತನಕ ಹೆಸರು ಹೇಳಿದೆ. ಇವರು ಯಾರ ಮೊಮ್ಮಗನೂ ನಾನಲ್ಲ. ಆದ್ರೆ ಎಲ್ಲರ ಹೆಸರು ನೆನಪಿಟ್ಟಿದ್ದೇನೆ. ಆದ್ರೆ ನನ್ನ ಅಜ್ಜನ ಹೆಸರೇ ಗೊತ್ತಿಲ್ಲ ನನಗೆ. ಯಾಕೆ? ವಿಚಾರ ಮಾಡಿ ನೋಡಿ. ನಾ ಹೇಳಿದೆ, ನಿಮ್ಮ ಅಜ್ಜ ಬದುಕಿದ್ದಾಗ ಸ್ವಾಮಿ ವಿವೇಕಾನಂದರು ಬದುಕಿದ್ದಿರ್ಬೇಕು. ಎಲ್ಲೋ ಬಂಗಾಲದಲ್ಲಿ ಬದುಕಿದಂಥ ತರುಣ, ಕನ್ನಡ ಭಾಷೆ ಗೊತ್ತಿಲ್ಲ. ನೀವು ಅವತ್ತು ನೋಡಿಲ್ಲ ಕೂಡ. ಚಿತ್ರ ನೋಡಿದ್ದೀರಿ, ಭಾಷಣ ಕೇಳಿ ಓದಿರ್ಬಹುದು ಅಷ್ಟೇನೆ. ಆದರೆ ಅದೇ ಕಾಲಕ್ಕೆ ಬದುಕಿದಂಥ ನಿಮ್ಮ ಅಜ್ಜನ ನೆನಪಿಲ್ಲ ನಿಮಗೆ. ಅಲ್ಲಿ ಬಂಗಾಲದಲ್ಲಿದ್ದಂಥ ವಿವೇಕಾನಂದರ ನೆನಪಿದೆ. ಎಂದಿನ ರಾಮ ಅವನು, ಎಂದಿನ ಕೃಷ್ಣ ಅವನು ನೆನಪಿಟ್ಕೊಂಡಿದ್ದೀರಿ. ಬರೀ 100 ವರ್ಷದಿಂದ ಬದುಕಿದಂಥ ನಿಮ್ಮ ಅಜ್ಜನ ಹೆಸರು ನೆನಪಿಲ್ಲ. ಯಾಕೆ? ವಿಚಾರ ಮಾಡಿ ಹೇಳಿ. ಒಂದು 5 ನಿಮಿಷ ಟೈಮ್ ಕೊಡ್ತೀನಿ ಅಂತ ಹೇಳಿದೆ. ಅದ್ಭುತ ಕೇಳುಗರೆ, ಇದು ಸಣ್ಣ ಘಟನೆ. ಯಾವಾಗಲೂ ಸಣ್ಣ ಘಟನೆಗಳು ಮನಸ್ಸಿನ ಮೇಲೆ ಬಹಳ ದೊಡ್ಡ ಪರಿಣಾಮ ಮಾಡ್ತವೆ. ನನ್ನ ಕ್ಲಾಸಲ್ಲಿ ಹುಡುಗಿ ಪದ್ಮಿನಿ ಅಂತ ಹುಡುಗಿ, ಬಹಳ ಬುದ್ಧಿವಂತೆ. ಆಕೆ ಕಣ್ಣಲ್ಲಿ ನೀರಿತ್ತು. ತಕ್ಷಣ ಕೇಳಿದೆ, ಪದ್ಮಿನಿ ಏನಾಯ್ತಮ್ಮ ಅಂತ ಕೇಳಿದೆ. ಆಕೆ ಕಣ್ಣು ಒರೆಸ್ಕೊಂಡು ಹೇಳಿದ್ಲು, ಸರ್, ಈ ಘಟನೆ ನನ್ನ ಜೀವನಕ್ಕೊಂದು ದೊಡ್ಡ ಮಾರ್ಗದರ್ಶಿ ಆಗ್ತದೆ ಸರ್, ನನ್ನ ಜೀವನದ ಬಹುದೊಡ್ಡ ತಿರುವು ತರ್ತದೆ ಅಂದ್ಲು. ಹೌದಾ, ಏನದು ಅಂತ ಕೇಳಿದೆ. ಆಕೆ ಹೇಳಿದ್ದು ನನ್ನ ಜೀವನ ಪರಿವರ್ತನೆ ಮಾಡ್ತು. ಬಹುಶಃ ತಮ್ಮೆಲ್ಲರಿಗೂ ಆಗಬಹುದು ಅನ್ಸುತ್ತೆ. ಆ ಹುಡುಗಿ ಎದ್ದೆ ಅಂತ ಹೇಳಿದ್ಲು, ಸರ್, ನನಗೊಂದು ಬಹುದೊಡ್ಡ ಪಾಠ ಸಿಕ್ತು ಜೀವನಕ್ಕೆ ಇವತ್ತು. ಯಾರು ಬರೀ ತನಗೋಸ್ಕರ ಬದುಕ್ತಾರೋ ಅವ್ರನ್ನ ಪ್ರಪಂಚ ನಿರ್ದಾಕ್ಷಿಣ್ಯವಾಗಿ ಮರೆತು ಬಿಡ್ತದೆ. ಯಾರು ಮತ್ತೊಬ್ಬರಿಗೋಸ್ಕರ ಬದುಕ್ತಾರೋ ಅವನ ಪ್ರಪಂಚ ಯಾವತ್ತೂ ಮರೆಯೋದಿಲ್ಲ. ಇನ್ನೊಂದು ಬಹಳ ಚಂದ ಹೇಳಿದ್ಲಕ್ಕೆ,
ಬರೀ ತನಗೋಸ್ಕರ ಬದುಕೋದು ಮೃತ್ಯುವಿನ ಹಾದಿ ಆದರೆ ಮತ್ತೊಬ್ಬರಿಗೋಸ್ಕರ ಬದುಕುವಂತಹದ್ದು ಅಮೃತತ್ವದ ಹಾದಿ. ಎಂದಿನ ರಾಮ ದೇವರಾಗ್ಲಿಲ್ವಾ ನಮಗಿವತ್ತು? ಎಂದಿನ ಕೃಷ್ಣ ನಮಗೆ ದೇವರಾದ್ನಲ್ಲ? ಬುದ್ಧ ಎಲ್ಲವೂ ಬೇಡ ಅಂತ ಬಿಟ್ಟು ಹೋದ ಬುದ್ಧ ನಮ್ಮ ಮನೆಯಲ್ಲಿ ಕೂತಿದ್ದಾನೆ, ವಿಗ್ರಹ ಮಾಡಿ ಕೂತಿದ್ದೀವಿ, ಅವನ ಕಡೆಯಿಂದ ಜ್ಞಾನ ಪಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತಿದ್ದೀವಿ. ಹೇಗೆ ಅವರೆಲ್ಲ ದೇವರಾದ್ರೆ ಹೇಗೆ? ಬಸವಣ್ಣವ್ರ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿತ್ತು? ಬ್ಯಾಂಕೇ ಇರಲಿಲ್ಲ. ಎಲ್ಲಿ ಬ್ಯಾಲೆನ್ಸ್? ಅವ್ರು ಏನು ಮಾಡಿದ್ರು ನಮ್ಮ ಹೃದಯದಲ್ಲಿ ಉಳಿಸಿ ಹೋಗಿದ್ದಾರೆ ಅಲ್ವಾ? ಕಲ್ಪನೆ ಮಾಡ್ಕೊಳ್ಳಿ, 100 ವರ್ಷ 1000 ವರ್ಷ ಎಂದಿನ ಶಂಕರಾಚಾರ್ಯರು 1300 ವರ್ಷಗಳಿಂದ ಬದುಕಿದಂಥ ವ್ಯಕ್ತಿ ಇವತ್ತಿಗೂ ನೆನೆಸ್ಕೋತೀವಲ್ಲ. ಯಾಕೆ? ಒಂದೇ ಕಾರಣ, ಬರೀ ತಮಗೋಸ್ಕರ ಬದುಕಲಿಲ್ಲ. ಅಂದ್ರೆ ಎಲ್ಲರೂ ಸನ್ಯಾಸಿಗಳ ಹೋಗಬೇಕು ಎಲ್ಲ ಬಿಟ್ಟು ಅಂತ ಅರ್ಥ ಅಲ್ಲ. ಚೆನ್ನಾಗಿ ಬದುಕೋಣ, ಪ್ರಾಮಾಣಿಕವಾಗಿ ಗಳಿಸೋಣ. ಆದರೆ ಪಕ್ಕದಂತೆ ಕುಳಿತಂಥವರ ಕಣ್ಣಲ್ಲಿ ಒಂದು ಹನಿ ನೀರು ಬಂದಾಗ ವಸ್ತ್ರ ತೆಗೆದು ಒರೆಸುವಷ್ಟಾದ್ರೂ ಮನುಷ್ಯತ್ವ ಬರದೆ ಹೋದ್ರೆ ನಮ್ಮನ್ನು ಯಾಕೆ ನೆನೆಸ್ಬೇಕು ಹೇಳಿ ಜನ? ಬದುಕಿರುವಾಗ ಬರೀ ನನಗೋಸ್ಕರ ಬದುಕಿದರೆ ಪ್ರಪಂಚ ಅಲ್ಲ ಇದು. ಇನ್ನೊಬ್ಬರಿಗೋಸ್ಕರ ತುಡಿಬೇಕು, ಸ್ವಲ್ಪ ಪ್ರಯತ್ನ ಮಾಡಬೇಕು, ಸ್ವಲ್ಪ ಮನಸ್ಸನ್ನು ಕೊಡಬೇಕು. ಆವಾಗ ಬದುಕಿಗೆ ಅರ್ಥ ಇದೆ. ಅದಕ್ಕೆ ವಿವೇಕಾನಂದರು ಬಹಳ ರೋಷದಿಂದ ಹೇಳಿದರು, ಯಾವ ಮನುಷ್ಯ ತನ್ನ ಸಮಾಜಕ್ಕೋಸ್ಕರ ಏನೂ ಮಾಡೋದಿಲ್ವೋ, ಶಿಕ್ಷಣ ಪಡ್ಕೊಂಡಿದ್ದಾನೋ ಅವನನ್ನು ನಾನು ದ್ರೋಹಿ ಅಂತ ಕರಿತೇನೆ ಅಂತ ಹೇಳಿದರು. ಐ ಕಾಲ್ ದಟ್ ಮ್ಯಾನ್ ಎ ಕಾವರ್ಡ್ who having been educated at the expense of society does not pay any heed to them ಅಂತ. ಎಂಥ ಮಾತು ಸ್ವಾಮಿ, ಚಾವಟಿಗೆ ಹೊಡೆದಂಗಿರ್ತದೆ. ಅದಕ್ಕೆ ಅನಿಸ್ತು ನನಗೆ, ಈ ಮಕ್ಕಳ ಮಾತಿನ ನನಗೆ ಅರ್ಥ ಆದದ್ದು, ಚೆನ್ನಾಗಿ ಬದುಕೋಣ, ಬರೀ ನಮಗೋಸ್ಕರ ಬದುಕೋದು ಬೇಡ. ಈ ಜಾಯ್ ಆಫ್ ಗಿವಿಂಗ್ ಅಂತ ಇದೆಯಲ್ಲ, ನೀಡೋದ್ರಲ್ಲಿರುವಂಥ ಸುಖ, ಅದನ್ನು ಪಡ್ಕೊಂಡಾಗ ನಿಜವಾಗ್ಲೂ ಒಂದು ಆತ್ಮಸಂತೋಷ ಆಗದಿತ್ತು.